ಭವನ್ ನೀವು ಬರಬಾರ್ದಿತ್ತು, ಇವತ್ತಂತೂ ಬರಲೇಬಾರ್ದಿತ್ತು. ಯಾಕೆ ಬಂದ್ರಿ? ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿರಲ್ಲ ಗೊತ್ತಾ. ಫೋನಲ್ಲಿ ಮಾತಾಡಿದ್ಮೇಲೆ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತದೆ. ಬನ್ನಿ ಅಂತೀನಿ, ನೀವು ಬರ್ತೀರಾ. ನನ್ನ ದಸೆಯಿಂದ ನಿಮಗೆ ಸುಮ್ಮನೆ ತೊಂದರೆ ಆಗ್ತದೆ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೆ, ಬೇಡ ನಾನು ಇಲ್ಲೇ ಇದ್ದುಬಿಡೋಣ ಅಂತ. ಇವ್ರು ಯಾರೋ ಫೋನ್ ಮಾಡ್ಯಾರೆ, ನಿಮಗೆ ತೊಂದರೆ ಕೊಡೋಕ್ಕಂತಲೇ ಫೋನ್ ಮಾಡ್ಯಾರೆ. ಬೇಡ, ನೀವು ಹೋಗಿ. ನನ್ನ ಜೊತೆ ಇದ್ರೆ ನಿಮಗೆ ಯಾವಾಗಲೂ ತೊಂದರೆನೇ. ನಿಮಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗೋದು ನಂಗೊಂಚೂರು ಇಷ್ಟ ಆಗಲ್ಲ ಗೊತ್ತಾ. ನನಗೆ ಈಗ ಭಾಳ ಗಿಲ್ಟ್ ಫೀಲ್ ಆಗ್ತದೆ. ನಾನು ಮದುವೆಗಿಂತ ಮೊದಲೇ ಹೇಳಬೇಕಿತ್ತು ನಿಮಗೆ, ನೀವು ನನ್ನನ್ನು ಮದುವೆ ಆಗಬೇಡಿ ಅಂತ. ಎಷ್ಟು ಒಳ್ಳೆಯವರು ನೀವು. ನನ್ನ ದಸೆಯಿಂದ ಎಲ್ಲರ ಕಡೆಯಿಂದ ಬೈಸ್ಕೊತಿದ್ದೀರಿ, ನಿಮ್ಮ ಅಪ್ಪ ಅಮ್ಮನ ಹತ್ರನೂ ಬೈಸ್ಕೊತಿದ್ದೀರಿ ಗೊತ್ತು ನನಗೆ. ಇಲ್ಲಿ ಮಾತ್ರ ಯಾರೂ ಒಳ್ಳೆಯವರಲ್ಲ, ಎಲ್ಲ ಸೆಲ್ಫಿಶ್ಗಳು. ನೀವು ಯಾಕೆ ಇಲ್ಲಿ ಬರೋಕ್ಕೆ ಹೋದ್ರಿ? ನಾನು ಹೆಂಗಾರು ಮಾಡಿ ಇಲ್ಲೇ ಇರ್ತೀನಿ. ನೀವು ಹೋಗಿ ಡ್ಯೂಟಿಗೆ ಹೋಗಿ, ನೀವು ಆರಾಮಾಗಿರಿ. ನನ್ನ ಜೊತೆ ಇದ್ರೆ ನಿಮ್ಗೆ ಖಂಡಿತ ಖುಷಿ ಇರಲ್ಲ. ಎಷ್ಟು ಸರಿ ಅಂದ್ಕೊತೀನಿ ನಿಮಗೆ ಖುಷಿ ಆಗೋ ಥರನೇ ಇರಬೇಕು ಅಂತ, ಆದರೆ ಆಗೋದೇ ಇಲ್ಲ ನನಗೆ. ನಾನೇನು ಮಾಡಲಿ? ಸೌಜನ್ಯ, ಇಲ್ಲೇ ನೀನು ತಪ್ಪು ತಿಳ್ಕೊಂಡಿದ್ದು ನೋಡು, ಇಲ್ಲೇ ತಪ್ಪು ತಿಳ್ಕೊಂಡಿದ್ದು. ನೀನು ಯಾಕೆ ಹಂಗೆ ಅಂದ್ಕೊತೀಯ? ನಿನ್ನಿಂದ ನನಗೆ ತೊಂದರೆ ಆಗ್ತಾದೆ ಅಂತ ನಾನು ಯಾವತ್ತಾರು ಹೇಳಿನ ನಿನಗೆ? ಆ ಥರ ನಡ್ಕೊಂಡಿನ ನಾನು? ಹೇಳು. ಯಾವತ್ತೂ ನಂಗೆ ನಿನ್ನಿಂದ ತೊಂದರೆ ಆಗಲ್ಲ. ಹಾಗೆ ಒಬ್ಬರಿಂದ ಒಬ್ರಿಗೆ ತೊಂದರೆ ಆಗ್ತದೆ, ಅವ್ರನ್ನ ಬಿಟ್ಟಿರ್ಬೇಕು ಅಂದ್ರೆ ಮತ್ತು ಗಂಡ ಹೆಂಡತಿ ಅಂತ ಯಾಕೆ ಹೇಳ್ತಾರೆ? ಆ ಸಂಬಂಧಕ್ಕೆ ಏನು ಬೆಲೆ ಉಳೀತು ಹೇಳು? ನೀನು ಹೇಳ್ತೀಯ ನಾ ಹೇಳಬೇಕಿತ್ತು, ನೀವು ಮದುವೆ ಆಗೋದು ಬೇಡ ಅಂತ ಹೇಳಬೇಕಿತ್ತು. ಬೇಡ ಅನಿಸಿದ್ರೆ ನಾನೇ ಆತಿರ್ಲ. ನಂಗೆ ನೀನು ಇಷ್ಟ ಆಗಿದ್ದೆ, ಅದಕ್ಕೆ ನಾನು ಮದುವೆ ಆಗೀನಿ. ಮುಂದೂ ನೀನು ಇಷ್ಟ ಆತೀಯ. ನಿನ್ನಿಂದ ಯಾವತ್ತೂ ನನಗೇನೂ ತೊಂದರೆ ಆಗಲ್ಲ. ಬೇರೆ ಯಾರೋ ಏನೋ ಹೇಳ್ತಾರೆ, ನಿನ್ನಿಂದ ತೊಂದರೆ ಆಗ್ತದೆ ಅವನಿಗೆ ಅಂತಾರೆ ಅಂತ ನೀನು ಯಾಕೆ ತಲೆ ಕೆಡಿಸ್ಕೊಂತಿ? ನಾನು ಹೇಳಬೇಕು ನಿನಗೆ, ಸೌಜನ್ಯ ನಿನ್ನಿಂದ ನಂಗೆ ತೊಂದರೆ ಆಗ್ತದೆ, ನೀನು ನನ್ನ ಜೊತೆ ಇರಬೇಡ, ನೀ ಹೋಗು ಅಂತ ಹೇಳಿದಾಗ ನೀನು ಬಾ. ನಾನು ಗ್ಯಾರಂಟಿ ಬೇಡ ಅನ್ನಲ್ಲ ಆವಾಗ. ಅದು ಬಿಟ್ಟು ನೀನಾಗಿ ನೀನೇ ಒಂದು ಡಿಸಿಷನ್ ತೊಗೊಂಡ್ರೆ ಅದು ಏನು ಚೆನ್ನಾಗಿರ್ತದೆ ಹೇಳು? ನಿಜವಾಗ್ಲೂ ನಂಗೆ ಬೇಜಾರಾಗೋದು ಯಾವಾಗ ಗೊತ್ತಾ? ನೀನು ನನ್ನ ಜೊತೆ ಬರಲ್ಲ ಅಂತೀಯಲ್ಲ ಆವಾಗ. ಮೊನ್ನೆ ಎಷ್ಟು ಹೇಳಿದೆ ನಾನು ಹೋಗೋಣ ಅಂತ, ನೀನೇ ಹೇಳಿದೆ ಬೇಡ ಬೇಡ ನಾನು ಬರಲ್ಲ, ನಿಮಗೆ ತೊಂದರೆ ಆಗ್ತದೆ. ಮತ್ತು ಅದನ್ನು ಹೇಳಿದೆ, ನಂಗೆ ಇಲ್ಲಿ 2 ದಿವಸ ಇರಬೇಕು ಅನ್ನಂಗಾಗಿದೆ ಅಂದೆ. ಅದಕ್ಕೆ ಬಿಟ್ಟು ಹೋದೆ ನಾನು, ಇಲ್ಲಿದ್ರೆ ಗ್ಯಾರಂಟಿ ಬಿಟ್ಟು ಹೋತಿರ್ಲ. ಯಾಕೆ ಹಂಗೆ ಅಂದ್ಕೊಂತಿ? ಬೇರೆ ಯಾರ ಮೇಲೂ ನೀನು ಡಿಪೆಂಡ್ ಆಗೋಕ್ಕೆ ಹೋಗಬೇಡ. ನಿನಗೆ ನಾನಿದ್ದೀನಿ, ನನಗೆ ನೀನಿದೀಯ, ಅಷ್ಟು ಮಾತ್ರ ನಿನ್ನ ತಲೆಯಲ್ಲಿರ್ಬೇಕು ನೋಡು. ಅಷ್ಟು ಮಾತ್ರ ನಿನ್ನ ತಲೆಯಲ್ಲಿರ್ಬೇಕು. ನನಗೆ ಒಂದೊಂದು ಸರಿ ಡೌಟ್ ಬರ್ತದೆ ಸೌಜನ್ಯ, ಈಗ ನನ್ನಿಂದ ನಿನಗೇನಾದ್ರು ತೊಂದರೆ ಆಗ್ಯದಾ ಹೇಳು? ನಾನೇನಾದ್ರು ತೊಂದರೆ ಕೊಟ್ಟಿನ ನಿನಗೆ? ಶಾಂತಂ ಪಾಪಂ, ಯಾವತ್ತೂ ನನಗೆ ನಿಮ್ಮಿಂದ ಯಾವ ಥರ ತೊಂದರೆನೂ ಆಗಲ್ಲ. ನನಗೂ ಕಷ್ಟನೇ ನಿಮ್ಮನ್ನು ಬಿಟ್ಟಿರೋಕ್ಕೆ. ಆದರೆ ಏನು ಮಾಡಲಿ, ಸಿಚುವೇಶನ್ ಹಂಗದೆ. ನೋಡಿ ನಮ್ಮ ಪಪ್ಪ ಅಮ್ಮ ಪ್ರಾಮಿಸ್ ಮಾಡ್ದಂಗೆ ನಡ್ಕೋಬೇಕು ತಾನೇ. ಹಂಗೆ ನಡ್ಕೊಂಡಿದ್ರೆ ನಿಮ್ಮ ಅಪ್ಪನೂ ಏನು ಹೇಳ್ತಿರ್ಲ, ಎಲ್ಲರೂ ನಾವೆಲ್ಲ ಚೆನ್ನಾಗಿರ್ಬೋದಿತ್ತು. ಅದನ್ನೇ ನಾನು ಹೇಳ್ತಿದ್ದೀನಿ ಇವರಿಗೆ. ಮಾವನ ಹೆಸ್ರಿಗೆ ಆಸ್ತಿ ಎಲ್ಲ ಮಾಡಿಬಿಡ್ಲಿ, ನಮಗೆ ಎಂತಕ್ಕದು. ಅವಾಗ ನಾನು ನೀವು ಆರಾಮಾಗಿರ್ಬೋದು ಅತ್ತೆ ಮಾವನ ಜೊತೆನೆ. ನನಗಿಷ್ಟ ನಿಮ್ಮ ಮನೆ ಗೊತ್ತಾ, ಅಲ್ಲಿರ್ತ ನಾನು ಎಷ್ಟು ಖುಷಿಲಿರ್ತೀನಿ. ನಾನು ಹೆಂಗೆ ಹೇಳಲಿ ನಿಮಗೆ? ನೀವು ಬರಬಾರ್ದಿತ್ತು ಫಸ್ಟ್ ಆಫ್ ಆಲ್. ಇವತ್ತು ನಾನೆಲ್ಲ ಸರಿ ಮಾಡ್ತಿದ್ದೆ. ನಾನು ಒಂದು ಹೇಳಲ್ಲ ಸೌಜನ್ಯ ನಿಂಗೆ ಗೊತ್ತು ನಂದು ಅಲ್ಲದ ತಪ್ಪಿಗೆ ನಾನು ಹೆಂಗೆ ಮಾತು ಕೇಳ್ತಿದ್ದೀನಿ ಅಂತ. ಅವ್ರು ಪ್ರಾಮಿಸ್ ಮಾಡಿದ್ರೋ ಬಿಟ್ಟಿದ್ರೋ ನಂಗೆ ಗೊತ್ತಿಲ್ಲ, ನನ್ನ ಹತ್ರ ಅಂತೂ ಅವ್ರು ಹೇಳಲ್ಲ. ಹಾಗಾಗಿ ನಾನು ಅದನ್ನು ಕೇಳಲ್ಲ. ನಾನೇ ಕೇಳದೆ ಇರುವಾಗ ನಿನಗೆ ಎಂತಕ್ಕದು? ಈಗ ನೀ ಹೀಗೆ ಮಾಡೋದ್ರಿಂದ ಏನಾಗ್ತದೆ ಗೊತ್ತಾ? ನನಗೆ ನಿನ್ನನ್ನು ಸಾಕೋ ಯೋಗ್ಯತೆ ಇಲ್ಲ, ಇವ್ರು ಕೊಡೋ ಆಸ್ತಿ ಇವ್ರು ಕೊಡೋ ದುಡ್ಡಲ್ಲಿ ನಾನು ನಿನ್ನನ್ನು ಸಾಕಬೇಕು ಅಂತ ಆಗ್ತದೆ. ನನ್ನ ಮರ್ಯಾದೆ ತೆಗಿಯೋಕ್ಕೆ ನಿಂಗೆ ಇಷ್ಟನಾ ಹೇಳು? ನಂಗೊಂದು ಗೌರವ ಇರಬೇಕು ಅಂತ ನಿಂಗೆ ಅದಿಯೇ ಇಲ್ಲ ಹೇಳು? ಹಂಗೇನಾರು ಇದ್ದರೆ ನೀನು ಇನ್ನೊಂದು ಸರಿ ಆಸ್ತಿ ಬಗ್ಗೆ ಎಲ್ಲ ಮಾತಾಡಬೇಡ.
ಬೇಡವೇ ಬೇಡ. ನಮ್ಮ ಅಪ್ಪ ಅಮ್ಮಗೆ ನಾನು ಬುದ್ಧಿ ಹೇಳ್ಕೊತೀನಿ, ಅವ್ರಿಗೆ ಅರ್ಥ ಆಗ್ತದೆ. ಯಾವಾಗಲೂ ಒಂದು ಸರಿ ಏನಾರು ಹೇಳಿರ್ಬೋದೇನೋ, ಈಗ ಅವ್ರು ಆ ಥರ ಏನೂ ಹೇಳಲ್ಲ. ನೀನು ಹಂಗೆ ಅಂದ್ಕೊಳೋದು ಅಷ್ಟೇ. ಇಲ್ಲ, ನೀವು ನನ್ನ ಸಮಾಧಾನಕ್ಕೆ ಹೇಳ್ತೀರಿ ಅಷ್ಟೇ, ನಂಗೆ ಗೊತ್ತು. ಮಾವ ನಿಮ್ಮ ಹತ್ರ ಮಾತಾಡಲ್ಲ, ನನ್ನ ಹತ್ರನೂ ಮಾತಾಡಲ್ಲ, ನನಗೆ ಇಲ್ಲಿ ಪಪ್ಪನೂ ನನ್ನ ಹತ್ರ ಮಾತಾಡಲ್ಲ, ನಿಮ್ಮ ಮನೇಲಿ ಮಾವನೂ ಮಾತಾಡಲ್ಲ. ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಅದಕ್ಕೆ ಹೇಳೋದು ಇವ್ರಿಗೆ ನಾನು, ಕೊಟ್ಟು ಬಿಡಲಿ. ಎಂತಕ್ಕದು ಸುಳ್ಳು ಯಾಕೆ ಹೇಳ್ತಾ ಇದ್ದಾರೆ ಇವರು? ಹೇಳಿದ್ಮೇಲೆ ಅದೇ ಪ್ರಕಾರ ನಡ್ಕೊಬೇಕಲ್ಲ. ಇವತ್ತೊಂದಿನ ಸುಮ್ಮನಿರ್ತಾರೆ ಮಾವ, ಇನ್ನೊಂದು ದಿವಸ ನಾನು ಏನು ಹೇಳಿದ್ರು ನೀವು ನಿಮ್ಮಪ್ಪ ಅಮ್ಮನ ಥರನೇ ಸುಳ್ಳು ಹೇಳ್ತೀಯ, ಮೋಸ ಮಾಡ್ತೀಯ ಅಂತಾರೆ. ಜೀವನ ಪರ್ಯಂತ ಅದನ್ನು ಕೇಳ್ಕೊಂಡಿರ್ಬೇಕಾಗ್ತದೆ. ನೀವು ಕೂಡ ಹಂಗೆ ಇರ್ಬೇಕಾಗ್ತದೆ. ಅದಕ್ಕೆ ಕೊಡಲಿ ಇವರು, ಎಂತಕ್ಕದು ಕೊಟ್ಬಿಟ್ರೆ ಅಲ್ಲಿಗೆ ಮುಗ್ದು ಹೋಗ್ತದಲ್ಲ. ಈಗ ನೋಡಿ ಎಷ್ಟು ಜೋರದಾರೆ ಇವರು. ಬೈಯೋದೆಲ್ಲ ಬೈಕೊಂಡು ಮಾಡೋದೆಲ್ಲ ಮಾಡಿಕೊಂಡು ನೀವು ಬಂದು ಹೇಳಿದ್ರೆ ನಂಗೆ ಸಮಾಧಾನ ಆಗ್ತದೆ ಅಂತೇಳಿ ನಿಮ್ಮನ್ನು ಕರೆಸ್ಬಿಟ್ಟಾರೆ. ನೀವು ಬರಬಾರ್ದಿತ್ತು ಗೊತ್ತಾ? ನಾನು ನಾಳೆ ಅನ್ನೋವಾಗ ಎಲ್ಲ ಸರಿ ಮಾಡ್ತಿದ್ದೆ. ನೀವೇನೇ ಹೇಳಿ ಪವನ್, ಇವರು ಆಸ್ತಿನ ಮಾವನ ಹೆಸ್ರಿಗೆ ಬರೆಯೋ ತನಕ ನಾನು ಸುಮ್ಮನೆ ಇರಲ್ಲ. ನಂಗೆ ಸಮಾಧಾನನೇ ಇಲ್ಲ. ಕೊನೆ ಪಕ್ಷ ಮನೆಗೆ ನನ್ನಿಂದ ಅಷ್ಟಾರು ಆಗೋದು ಬೇಡ. ಮತ್ತೇನು ಪ್ರಯೋಜನ ಆಗಿದೆ? ಒಂದೇ ಒಂದು ಕೆಲಸ ಬರಲ್ಲ, ಒಂದು ಸರಿ ಮಾತಾಡಿದ್ರೆ ಒಂದು ಸರಿ ಮಾತಾಡಲ್ಲ. ನಂಗಳು ಬಂದಾಗ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ, ಅಳ್ತಾ ಕೂತಿರ್ತೀನಿ. ಮನೇಲಿರೋರಿಗೆ ಎಲ್ಲರಿಗೂ ಟೆನ್ಷನ್ನು, ಅದ್ರ ಮಧ್ಯೆ ಇದು ಬೇರೆ ಹಿಂಗೆ. ಇಲ್ಲಪ್ಪ, ಇಲ್ಲ, ಅದು ಯಾಕೆ ಹಂಗೆ ಅನ್ಕೊಂತಿ? ಇವ್ರು ಫೋನ್ ಮಾಡದೇ ಇದ್ದರೂ ನಾನೇ ಬತ್ತಿದ್ದೆ. ನಾನು ಫೋನ್ ಮಾಡಲ್ಲ ಅಂತ ಸುಳ್ಳು ಹೇಳಲ್ಲ ನಿನ್ನ ಹತ್ರ, ಸತ್ಯನೇ ಹೇಳ್ತೀನಿ. ಆದರೆ ಇವ್ರು ಫೋನ್ ಬರೋ ತನಕ ನಾನು ಕಾಯ್ತಿದ್ದೆ ಗೊತ್ತಾ, ನಿನ್ನ ಫೋನ್ ಬರ್ತದೆ ಅಂತ. ಕೊನೆಗೆ ಯಾರ್ದಾರು ಒಂದು ಫೋನ್ ಬಂತಲ್ಲ ಅಲ್ಲಿಂದ ಅಂತ ತಕ್ಷಣ ಹೊರಟು ಬಂದೆ. ಅವರು ಫೋನ್ ಮಾಡ್ಯಾರೆ ಅಂತ ಬಂದಿದ್ದಲ್ಲ, ನಾನು ನಿನ್ನನ್ನು ನೋಡೋಕ್ಕಾಗೇ ಬಂದಿದ್ದು. ನಿನ್ನನ್ನು ನೋಡೋಕ್ಕಾಗೇ ಬಂದಿದ್ದು ಸೌಜನ್ಯ. ನೀನು ಆ ಥರ ಏನೋ ಅಂದ್ಕೊಂಬೇಡ. ಅವ್ರು ಫೋನ್ ಮಾಡಿ ನನ್ನನ್ನು ಕರ್ಸ್ಕೊಂಡಾರೆ ಅಂತ. ನಾನು ಹೇಳಿದ್ನಲ್ಲ, ನಾನು ನಿಮ್ಮ ಅಪ್ಪ ಅಮ್ಮ ಏನೋ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನೀನು ನಮ್ಮ ಅಪ್ಪ ಅಮ್ಮ ಏನೋ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಬೇಡ. ಹಂಗಂಥೇಳಿ ಅವ್ರು ಏನು ಹೇಳಿದ್ರು ಕೇಳದೇ ಇರಬೇಡ, ಅವ್ರಿಗೆ ಎದುರುತ್ರ ಕೊಡು, ಆ ಥರ ಎಲ್ಲ ಏನೂ ಹೇಳಲ್ಲ ನಾನು. ದೊಡ್ಡವರು, ಅವರು ಗೌರವ ಕೊಡಬೇಕು, ಅವ್ರು ಹೇಳಿದ್ದನ್ನು ಸ್ವಲ್ಪ ಕೇಳಬೇಕು. ಅಷ್ಟು ಬಿಟ್ಟರೆ ಈ ಥರ ಎಲ್ಲ ಮಾಡಬಾರ್ದು ಆತಾ. ಬಾ, ಈಗ ನಾವು ಹೋಗೋಣ. ಇವತ್ತಿಗೆ ಕತ್ಲೆ ಆಯ್ತು, ನಾಳೆ ಮಾತ್ರ ಹೋಗೋಣ ನಮ್ಮ ಮನೆಗತ್ತ. ಒಂದೆರಡು ದಿನ ಅಲ್ಲಿದ್ದು ನಾವು ಬೆಂಗಳೂರಿಗೆ ಹೋಗೋಣ. ಇವ್ರು ಯಾರ ಸಹವಾಸನೂ ಬೇಡ. ಸರಿ ಆಗುತ್ತಲ್ಲಿ, ಸರಿ ಆಗುತ್ತೆ. ನಿಂಗೆ ಒಂದೊಂದು ಸರಿ ಟೆನ್ಷನ್ ಆಗುತ್ತಲ್ಲ, ಅದನ್ನೂ ನಾನು ಸರಿ ಮಾಡ್ತೀನಿ. ನೀನು ನನ್ನ ಮೇಲೆ ನಂಬಿಕೆ ಇದ್ದರೆ ನನ್ನ ಜೊತೆ ಬೆಂಗಳೂರಿಗೆ ಬಾ. ನಂಗೆ ಗೊತ್ತು ನೀವು ನನ್ನನ್ನು ಚೆನ್ನಾಗಿ ನೋಡ್ಕೋತೀರಿ ಅಂತ, ಆದರೆ ನನಗೆ ನಿಮ್ಮನ್ನು ನೋಡ್ಕೊಳಕ್ಕಾಗಲ್ಲ. ಬಂದೇನು ಪ್ರಯೋಜನ? ಬೆಂಗಳೂರಿಗೆ ಬಂದು ಇದೇ ಥರ ತೊಂದರೆ ಕೊಟ್ಬಿಟ್ರೆ, ಅಲ್ಲಿ ನಿಮ್ಮ ಫ್ರೆಂಡ್ಸ್ ಎದುರಿಗೆಲ್ಲ ನಿಮ್ಗೆ ಅವಮಾನ ಆದರೆ ಅವಾಗ ಏನು ಮಾಡಲಿ ನಾನು? ಅದಕ್ಕೆ ನಾನು ಇಲ್ಲೇ ಇದ್ಬಿಡ್ತೀನಿ ಪವನ್, ಪ್ಲೀಸ್ ಕರಿಬೇಡಿ. ನನಗೆಲ್ಲಕ್ಕಿಂತ ಮೇನ್ ನೀವು ಚೆನ್ನಾಗಿರ್ಬೇಕು ಅಂತ. ನಿಮಗೆ ತೊಂದರೆ ಆಗೋದು ನಂಗೊಂಚೂರು ಇಷ್ಟ ಆಗಲ್ಲ. ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ನೀನು ಏನೇ ಮಾಡಿದ್ರೂ ನಂಗೆ ನಿನ್ನಿಂದ ತೊಂದರೆ ಆಗಲ್ಲ. ನೀನು ನನ್ನ ಜೊತೆಗಿದ್ರೆ ಸಾಕು, ಅಷ್ಟೇ ಸಾಕು. ನಾನು ಹೇಳಿದ್ನಲ್ಲ, ಬೆಂಗಳೂರಿಗೆ ಹೋದ್ಮೇಲೆ ಎಲ್ಲ ಸರಿ ಆಗ್ತದೆ. ಮೊದಲು ನಿನ್ನ ತಲೆಯಿಂದ ಇವ್ರ ಆಸ್ತಿ ಕೊಡಬೇಕು, ಮನೆ ಕೊಡಬೇಕು, ಅದನ್ನು ತೆಗೆದುಹಾಕು. ಅವ್ರವ್ರ ಆಸ್ತಿಗಾಗಿ ಮಾತಾಡ್ಕೊಂಡು ಇವ್ರು ಪ್ರಾಮಿಸ್ ಮಾಡ್ಯಾರೆ, ಅವರೀಗ ಕೇಳ್ತಾ ಇದ್ದಾರೆ. ಇದು ಅವ್ರವರಿಗೆ ಬಿಟ್ಬಿಡೋಣ. ನಾನು ನೀನು ಇದರಲ್ಲೇನು ಭಾಗಿಯಾಗಲಲ್ಲ, ಮತ್ತು ನಾವ್ಯಾಕೆ ತಲೆ ಕೆಡಿಸ್ಕೊಳೋಣ? ನಾವು ಆ ಕಡೆ ಹೋದ್ಮೇಲೆ ಇವರೇ ತೀರ್ಮಾನ ಮಾಡ್ಕೊತಾರೆ. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಒಂದು 3-4 ತಿಂಗಳು ಬಿಟ್ಟು ಬರೋಷ್ಟೊತ್ತಿಗೆ ಎಲ್ಲ ಸಾಲ್ವ್ ಆಗಿರುತ್ತೆ, ನೋಡ್ಬೇಕಾರೆ. ಈಗ ಹೋಗೋಣ ಆತ. ನಾಳೆ ಮನೆಗೆ ಹೋಗಿ 1-2 ದಿನ ಮನೇಲಿದ್ದು ಆಮೇಲೆ ಬೆಂಗಳೂರಿಗೆ ಹೋಗೋಣ. ಯಾರಿಗೂ ಹೇಳೋದು ಬೇಡ. ಸಣ್ಣದೊಂದು ಮನೆ, ನಮಗೆ ಬೇಕಾಗಿದ್ದನ್ನು ತಂದ್ಕೊಳ್ಳೋಣ, ನಾವು ಇರೋಣ. ನೀನೇ ನೋಡು ಆಮೇಲೆ ಎಷ್ಟು ಆರಾಮಾಗಿರ್ಬೋದು ನಾವು ಅಂತ. ತಲೆ ಒಳಗೆ ಹೋಗ್ತಾ ಇದೀಯ ನಾನು ಹೇಳೋದು? ತಲೆ ಕೆಡ್ಸ್ಕೊಂಬೇಡ ಪುಟ್ಟ, ತಲೆ ಕೆಡ್ಸ್ಕೊಂಬೇಡ ಕಣಮ್ಮ, ಏನೂ ಆಗಲ್ಲ. ನಾನಿದ್ದೀನಲ್ಲ, ನನ್ನ ಮೇಲೆ ನಂಬಿಕೆ ಉಂಟಲ್ಲ ನಿಂಗೆ. ನೀವು ಹೀಗೆಲ್ಲ ಆಸೆ ಮಾಡಿ ಹೇಳ್ತಾ ಇದ್ರೆ ನನಗೂ ನಿಮ್ಮ ಜೊತೆ ಬರೋಣ ಅಂತ ಆಸೆ ಆಗ್ತದೆ ಗೊತ್ತಾ?
ಮತ್ತೆ ಏನು ತೊಂದರೆ ಆಗ್ತದೇನೋ ಅಂತ ಭಯನೂ ಆಗ್ತದೆ. ಏನು ಮಾಡಲಿ, ಏನು ಮಾಡಲಿ ನಾನು? ಏನು ಮಾಡೋದು ಅಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ನೀ ನಾಳೆ ನನ್ನ ಜೊತೆ ಬರ್ತಿದೀಯ ಅಷ್ಟೆ. ನಿಜವಾಗ್ಲೂ ನಿಂಗೆ ನನ್ನ ಮೇಲೆ ಪ್ರೀತಿ ಇದ್ದರೆ, ನಂಗೆ ತೊಂದರೆ ಆಗಬಾರ್ದು ಅಂತ ನಿನ್ನ ಮನಸ್ಸಲ್ಲಿದ್ದರೆ ನನ್ನ ಜೊತೆ ಬರ್ತೀಯ. ಬೇರೆ ಏನೂ ಮಾಡೋದು ಬೇಡ, ನೀನು ನನ್ನ ಜೊತೆ ಬಂದುಬಿಡು ಅಷ್ಟೇ. ಅಷ್ಟು ಮಾತ್ರ ಮಾಡು, ಆಯಿತಾ? ಹ್ಞೂ, ಈಗ ನಂಗೆ ಬರಬೇಕು ಅಂತಲೇ ಅನ್ನಿಸ್ತಾ ಇದೆ. ಬರ್ತೀನಿ. ಬೆಳಗ್ಗೆ ಬೇಗ ಎದ್ದು ಹೋಗೋಣ ಹಂಗಾರತ್ತ. ಇಲ್ಲಿ ತಿಂಡಿನೂ ತಿನ್ನೋದು ಬೇಡ, ಎಂಥದ್ದು ಬೇಡ. ತಿಂಡಿ ಮಾಡಿಕೊಡ್ತೀನಿ ಅಂದ್ರೆ ನಾವು ಅಲ್ಲ ಪವನ, ನಂಗೊಂದು ಡೌಟು. ನಮ್ಮ ಪಪ್ಪ ಅಮ್ಮ ಏನಾದರೂ ಈಗಲೂ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ಕರ್ಕೊಂಡು ಹೋಗೋ ಅವಳನ್ನು, ಇಲ್ದಿದ್ರೆ ನಿಂಗೆ ಏನಾದರೂ ಬೇರೆ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹಂಗೇನಾದರೂ ಹೇಳ್ತಾ ಇದ್ದಾರಾ? ಇಲ್ಲಪ್ಪ, ಇಲ್ಲ. ಅವ್ರು ಯಾಕೆ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ? ನಾನು ಅಷ್ಟು ವೀಕ್ ಅಂದ್ಕೊಂಡೀಯ ನೀನು? ಯಾಕೆ ನನ್ನನ್ನು ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೋಡೋಣ ಹೇಳು. ಹೇಳಿದ್ರು ವಾಪಸ್ ಹೇಳ್ತೀನಿ ನಾನು. ಅಷ್ಟು ಧೈರ್ಯ ಅದೇ, ಅಷ್ಟು ಶಕ್ತಿನೂ ಅದೇ. ಆ ನಂಬಿಕೆ ಇಡಬೇಕು ನೀನು ನನ್ನ ಮೇಲೆ. ನಾ ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ರು ನನ್ನ ಬಗ್ಗವನಲ್ಲ, ಅವ್ರು ಹೇಳಿದ್ದನ್ನು ಕೇಳೋವನೂ ಅಲ್ಲ. ಅರ್ಥ ಆಯ್ತಾ? ನೀ ಬಿಡು, ಅವನ್ನೆಲ್ಲ ಯೋಚನೆ ಮಾಡಬೇಡ. ಈಗ ಊಟ ಮಾಡೋಣ, ನಾವಿಬ್ಬರು ಒಟ್ಟಿಗೆ ಊಟ ಮಾಡೋಣ. ಬೆಳಿಗ್ಗೆ ಬೇಗ ಎದ್ದು ಹೊರಡೋಣ. ನೀವು ಹೇಳ್ದಂಗೆ ತಿಂಡಿ ತಿನ್ನೋಕ್ಕೂ ಇರೋದು ಬೇಡ. ನಾವು ಹೋಗೋಣ, ಮನೆಗೆ ಹೋಗಿ ತಿಂಡಿ ತಿನ್ನೋಣ. ಇಲ್ಲ ಎಲ್ಲಾರು ಹೋಟ್ಲಲ್ಲಿ ತಿಂಡಿ ತಿಂದ್ಕೊಂಡು ಹೋಗೋಣ, ಆಯಿತಾ? ಆಯಿತಾ? ಖುಷಿ ಆಯಿತಾ ಈಗ ಮೇಡಮ್ ಅವರಿಗೆ? ಹ್ಞೂ, ಖುಷಿ ಆಯ್ತು. ಆಗದೆ ಇರ್ತದ ಮತ್ತೆ ನೀವು ಈ ಥರ ಚಂದ ಮಾಡಿ ಮಾತಾಡ್ತಿದ್ರೆ.